ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನ್ಯಾಯ ಸಿಗೋವರೆಗೂ, ನ್ಯಾಯ ಕೊಡೋವರೆಗೂ ಈ ಹೋರಾಟವನ್ನ ಕರವೇ ಮುಂದುವರಿಸುತ್ತೆ. ಹಾಗೆ ಇವತ್ತು ಕೆಪಿಎಸ್ಸಿ ಇರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ದೊಡ್ಡ ಆಗ್ರಹವನ್ನ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ. ನಿನ್ನೆಯಿಂದ ಪ್ರಾರಂಭ ಆದ ಅಹೋರಾತ್ರಿ ಧರಣಿ ಇವತ್ತಿಗೂ ಮುಂದುವರಿಯುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಾದ್ರೂ ಈ ಮಕ್ಕಳಿಗೆ ನ್ಯಾಯ ಕೊಡುವ ರೀತಿಯಲ್ಲಿ ಅವರು ಮಾತಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಯಾಕೆಂದ್ರೆ ಕೆಪಿಎಸ್ಸಿ ನಡೆಸುವ ಕೆಎಸ್ ಅದ ಬರೆದಂತ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು. ಅವರಿಗೆ ನ್ಯಾಯ ಸಿಗಬೇಕು. ಕನ್ನಡದ ನೆಲದಲ್ಲಿ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಅನ್ಯಾಯ ಆದರೆ ಅವರು ಎಲ್ಲಿ ಹೋಗಿ ತನ್ನ ಅಳಲನ್ನು ಹೇಳ್ಕೋಬೇಕು. ಅದಕ್ಕಾಗಿ ಈ ನಮ್ಮೆಲ್ಲ ಕನ್ನಡದ ಮಕ್ಕಳ ಭವಿಷ್ಯ ಮತ್ತು ಬದುಕನ್ನು ಕಟ್ಕೊಳ್ಳುವಂಥ ಜವಾಬ್ದಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ತೀವ್ರಗೊಂಡಿದ್ರು ಕೂಡ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ? ಕರ್ನಾಟಕ ಸರ್ಕಾರ ಈ ಎಲ್ಲ ಚಳವಳಿಗಳು ನಡೀತಾ ಇದ್ರೂ ಸಹ ಮೌನಕ್ಕೆ ಶರಣಾಗಿದ್ದು ಯಾವ ಕಾರಣಕ್ಕೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಈ ನಾಡಿನ ಕನ್ನಡಿಗರಲ್ಲಿ ಒಂದು ಅನುಮಾನ ಏನಪ್ಪಾ ಅಂದ್ರೆ, ಕೆಪಿಎಸ್ಸಿ ಮಾಡಿರುವ ಭ್ರಷ್ಟಾಚಾರದಲ್ಲಿ ಸರ್ಕಾರದ ಪಾತ್ರ ಏನಾದರೂ ಇದೆಯಾ ಅನ್ನುವ ಅನುಮಾನಗಳು ಇವತ್ತು ಕಾಡ್ತಾ ಇದೆ. ಯಾಕೆಂದ್ರೆ ಆ ಅನುಮಾನಗಳು ಯಾಕೆ ಕಾಡ್ತವೆ ಅಂದ್ರೆ, ಕೆಪಿಎಸ್ಸಿ ಅನ್ನುವ ಭ್ರಷ್ಟ ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂತ ಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲೋ ಒಂದ್ ಕಡೆ ಮೌನ ವಹಿಸಿದೆ ಅಂದ್ರೆ ಈ ನಾಡಿನ ಜನರಲ್ಲಿ ಅಂಥದ್ದೊಂದು ಅನುಮಾನ ಬರೋದು ಸಹಜ. ಆ ಅನುಮಾನ ಬರೋದು ಬೇಡ ಅನ್ನೋದಾದ್ರೆ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈ ಕನ್ನಡದ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳ ಪರವಾಗಿ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಅವರು ಮಾತಾಡಬೇಕು. ಅವರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವ್ರನ್ನ ಎಚ್ಚರಿಸಲಿಕ್ಕೋಸ್ಕರ ಈ ನಿರಂತರವಾದ ಧರಣಿ ಮುಂದುವರಿತಾ ಇದೆ.